ದಾವಸ್ಸು ಜಾಗತಿಕ ಏನು ಒಂದು ಶೃಂಗಸಭೆ ಇರ್ತದೆ, ವರ್ಲ್ಡ್ ಎಕನಾಮಿಕ್ ಫೋರಮ್. ಅಲ್ಲಿ ಪ್ರಮುಖವಾಗಿ ಆರ್ಥಿಕ ನೀತಿಗಳ ಬಗ್ಗೆ, ಯಾಕಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಲ್ಲಿ ಯಾವ ರೀತಿ ಜಾಗತಿಕನ ಎಲ್ಲ ಪೊಲಿಟಿಕಲ್ ಲೀಡರ್ಸು ಆಮೇಲೆ ಬಿಸ್ನೆಸ್ ಲೀಡರ್ಸು ಎಲ್ಲರೂ ಕೂಡಿ ಇವತ್ತು ವಿವಿಧ ತಂತ್ರಜ್ಞಾನದ ಲೀಡರ್ಸು ಕೂಡ ಕೂಡ್ತಾರೆ. ಈ ಸಲ AI ಬಹಳ ಜಾಸ್ತಿ ಇದು ಬಂದಿತ್ತು. ಯಾವ ರೀತಿ ಈಗ ಭೌಗೋಳಿಕ ಈ ಒಂದು ವ್ಯವಸ್ಥೆ ನಡೆದಿದೆ, ಯುದ್ಧಗಳ ಒಂದು ಇದು, ಆಮೇಲೆ ಟ್ರಂಪ್ ಅವರು ತಾರೀಫು, ಇವೆಲ್ಲ 108 ವಿಚಾರದಲ್ಲಿ ಏನು ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಅಂತ ಏನಂತೀವಿ ನಾವು, ಅದ್ರ ಬಗ್ಗೆ ಅನೇಕ ಡಿಸ್ರಪ್ಷನ್ಸ್ ಆಗ್ತದೆ. ಅಂದ್ರೆ ಈಗ ತಾರೀಫ್ ಹಾಕಿರುವಂತಹದ್ದು ಇವೆಲ್ಲದೂ ಕೂಡ ನಡೆದಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ಅನೇಕ ವಿಚಾರಗಳಲ್ಲಿ ಯಾವ್ಯಾವ ಸೆಕ್ಟರ್ಸ್ ಅಲ್ಲಿ ಈಗ AI ಇರ್ಬೋದು, ಡಾಟಾ ಸೆಂಟರ್ಸ್ ಇರ್ಬೋದು, ಹೀಗೆ ಎಲ್ಲನೂ ಕೂಡ ನಡೀತದೆ. ಈಗ ಅನೇಕ ವಿಶ್ವ ದಿಗ್ಗಜರು ಅಲ್ಲಿ ಬರ್ತಾರೆ ರಾಜಕೀಯವಾಗಿ. ಆಮೇಲೆ ಈಗ ಇಲಾನ್ ಮಸ್ಕ್ ಅಂತವರು ಕೂಡ ಅಲ್ಲಿ ಇರ್ತದೆ, ಅಲ್ಲ ಜಾಗತಿಕ ಎಲ್ಲರೂ ಕೂಡ ಬರ್ತಾರೆ. ಅಲ್ಲಿ ಡಿಬೇಟ್ಸ್ ನಡೀತದೆ, ಡಿಸ್ಕಷನ್ಸ್ ನಡೀತದೆ, ಚರ್ಚೆ ನಡೀತದೆ, ಯಾವ ರೀತಿಯ ಮೇಲೆ ನಾವು ಮುಂದೋಗ್ಬೇಕು ಅಂತೇಳಿ. ಮತ್ತು ನಾವು ಕೂಡ ವಿವಿಧ ರಾಜ್ಯಗಳು, ಭಾರತ ದೇಶ ಅಷ್ಟೇ ಅಲ್ಲ, ಭಾರತ ದೇಶನೂ ಕೂಡ ಒಂದು ಪವೆಲಿಯನ್, ಇಂಡಿಯನ್ ಪವೆಲಿಯನ್ ಕೂಡ ಇತ್ತು, ನಮ್ಮ ಪವೆಲಿಯನ್ಸ್ ಕೂಡ ಎಲ್ಲ ಅನೇಕ ರಾಜ್ಯಗಳೆಲ್ಲ ಭಾಗವಹಿಸಿದ್ವಿ. ಕರ್ನಾಟಕ ಒಂದು ಮುಂಚೂಣಿರುವಂತ ರಾಜ್ಯ. ಇವತ್ತು ನಾವು ಜಾಗತಿಕವಾಗಿ ನಾವು ಕಾಂಪೀಟ್ ಮಾಡ್ತೀವಿ. ಆದ ರೀತಿಯಿಂದ ನಾವು ಸುಮಾರು 60 ಸಭೆಗಳನ್ನ ಇವತ್ತೊಂದು ದಿವಸ ಮಾಡಿದ್ದೀವಿ. ಸಭೆಗಳು ಮಾಡಿ ಭೇಟಿಯಾಗಿ ಎಲ್ಲ ಚರ್ಚೆ ಮಾಡಿದ್ದೀವಿ. ಇದರಲ್ಲಿ ಇನ್ವೆಸ್ಟರ್ಸ್ MOU ಮಾಡ್ಕೊಳ್ಳುವಂಥದ್ದು ಈಗ ಸರಿಯಲ್ಲ ಅಂತ ಇವತ್ತು ಸಲ ಪ್ರಧಾನಮಂತ್ರಿಗಳ ಅಭಿಪ್ರಾಯನೂ ಕೂಡ ಇತ್ತು. ಅಂದ್ರೆ ವಿಶೇಷವಾಗಿ ಇಂಡಿಯನ್ ಕಂಪನಿ ಜೊತೆಗೆ ಕೆಲವು ರಾಜ್ಯಗಳು ಅಷ್ಟು ಲಕ್ಷ ಕೋಟಿ ಇಷ್ಟು ಲಕ್ಷ ಕೋಟಿ ಅಂತ ಅನೌನ್ಸ್ ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿದ್ರು, ಇಂಡಿಯನ್ ಕಂಪನಿ ಜೊತೆಗೂ ಹೋಗಿ ನೀವು ದಾವೋಸ್ನ ಸೈನ್ ಯಾಕೆ ಮಾಡ್ತೀರಾ? ಕರೆಕ್ಟ್ ಇದೆ, ಅದು ಈ ವಿಚಾರದಲ್ಲಿ ಕರೆಕ್ಟ್ ಇದೆ. ನಮ್ಮವ್ರೆ ನಮ್ಮ ಇಲ್ಲಿ ಬೆಂಗಳೂರಿನ ಸಹಿ ಮಾಡೋದನ್ನ ಹೋಗಿ ನಾವು ಇಂಡಿಯಾದಾಗ ಸಹಿ ಮಾಡೋದು ಹೋಗಿ ಅಲ್ಲಿ ದಾವೋಸ್ನಾಗ ಹೋಗಿ ಸಹಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಇತ್ತು. ನಾವು ಒಂದು ಸ್ವಲ್ಪ ಕಾನ್ಶಿಯಸ್ ಡಿಸಿಷನ್ ತಗೊಂಡಿದ್ವಿ. ಸಲ ನಾವು ಯಾವ MOU ಸೈನ್ ಮಾಡೋದಿಲ್ಲ ಅಂತೇಳಿ ಸ್ವಾಭಾವಿಕವಾಗಿ ಅಲ್ಲಿ ಬಂದಿದ್ದಾರೆ, ಅಷ್ಟಕ್ಕೆ ಮಾತ್ರ ಮಾಡಿದ್ವಿ. ಇಲ್ಲಿ ಹಾಗೆ ಮಾಡ್ಬೇಕಾದ್ರೆ ಲಕ್ಷಾಂತರ ಕೋಟಿ ನಾವು ಸಹಿ ಮಾಡ್ಬೋದಾಗಿತ್ತು. ವಿಜಯಪುರ್ಗೂ ಒಂದು 2-3-4 ಕಂಪನೀಸ್ಗೆ ನಾವು ಇನ್ವೈಟ್ ಮಾಡಿದ್ವಿ. ಕೋಕೋ ಕೋಲಾ ಇನ್ವೈಟ್ ಮಾಡಿದ್ವಿ, ಇನ್ನು 2-3 ಕಂಪನೀಸ್ಗೆ ಇನ್ವೈಟ್ ಮಾಡಿದ್ವಿ, ಆಮೇಲೆ ಬ್ಯಾಟ್ರಿ ಕಂಪನೀಸ್ಗೆ ಇನ್ವೈಟ್ ಮಾಡಿದ್ವಿ. ನಮ್ಮಲ್ಲಿ ಏನು ಸೂಕ್ತ ಆಗ್ತದೆ ಅಂತ 4-5 ಕಂಪನೀಸ್ಗೆ ವಿಜಯಪುರ್ಗೂ ಇನ್ವೈಟ್ ಮಾಡಿದ್ವಿ. ಇನ್ವೈಟ್ ಮಾಡಿದ ತಕ್ಷಣ ಅವ್ರು ಬರೋದಿಲ್ಲ, ಬಂದ್ಮೇಲೆ ಅವ್ರು ಡಿಸ್ಕಷನ್ ಮಾಡ್ತಾರೆ, ಬಂದ ಜಾಗ ನೋಡ್ತಾರೆ, ಆಮೇಲೆ ವಾತಾವರಣ ನೋಡ್ತಾರೆ, ಇನ್ಸೆಂಟಿವ್ ನಾವು ಏನ್ ಕೊಡ್ತೀವಿ ಅವ್ರಿಗೆ ಅದನ್ನು ರಿಯಾಯಿತಿಗಳನ್ನ ನೋಡ್ತಾರೆ. ಇದೆಲ್ಲ ನೋಡಿ ಇವತ್ತು ಆಗ್ತದೆ. ನಮ್ಮ ಪ್ರಯತ್ನ ನಿರಂತರವಾಗಿದೆ. ಇದು ಇಂಡಸ್ಟ್ರೀಸ್ ಅಷ್ಟು ಈಸಿ ಇಲ್ಲ. ಎಲ್ಲ ಇವತ್ತೊಂದು ದಿವಸ ನಾವು ವಿಜಯಪುರ ತರಬೇಕಂದ್ರೆ ಈಗ ನಾನು ಕಳೆದ 2 ವರ್ಷದಿಂದ ಗುಡ್ಡಾಡೋದಕ್ಕಂತಾಗ ಒಂದು 7-8 ಕಂಪನಿ ನಾವು ಕಾನ್ಸಂಟ್ರೇಟ್ ಮಾಡಿ ಗುಡ್ಡಾಡ್ತಿದೀವಿ. ಅದ್ರ ಒಂದು 2-3 ಈಗ ಮಟೀರಿಯಲೈಸ್ ಆಗ್ತಾ ಇದಾವೆ. ಹೀಗಾಗಿ ಇಟ್ಸ್ ಲಾಂಗ್ ಟರ್ಮ್. ಇದು ಅಷ್ಟು ಸರಳವಾಗಿನೂ ಕೂಡ ಇಲ್ಲ. ಒಟ್ಟಾರೆ ನನ್ನ ಉದ್ದೇಶ ಏನಿದೆ ಅಂದ್ರೆ, ಇವತ್ತು ಹೆಂಗೆ ನಾನು ಪದೇ ಹೇಳ್ತೀನಿ, ಹೆಂಗೆ ಶರದ್ ಪವಾರ್ ಅವರು ಬಾರಾಮತಿ ಇದು ಆಯ್ತು, ಆಗಿನ ಕಾಲ ಬೇರೆ ಇತ್ತು. ಈಗ ಬಹಳ ಸ್ಟಿಫ್ ಕಾಂಪಿಟೇಷನ್ ಇದೆ. ನೀವು ಇನ್ಸೆಂಟಿವ್ 30% ಕೊಡ್ತೀವಿ, ಇನ್ನೊಬ್ಬರು ರಾಜ್ಯ 40% ಕೊಡ್ತೀವಿ ಅಂತಾರೆ. ನಾವು ಇವತ್ತು ದಿವಸ ಒಂದು ಕೋಟಿ ರೂಪಾಯಿ ಒಂದು ಎಕರೆ ನಾವು ಕೊಡ್ತೀವಿ, ಒಬ್ಬರು ಫ್ರೀಯಾಗಿ ಕೊಡ್ತೀವಿ ಅಂತಾರೆ. ಈ ಎಲ್ಲನೂ ಕೂಡ ಬಹಳಷ್ಟು ಇದು ಇದೆ. ಅದಾಗಿನೂ ಕೂಡ ಒಂದು 5-6 ಇಂಡಸ್ಟ್ರೀಸ್ ನಮಗೆ ಡಾವೋಸ್ ನಲ್ಲಿ ಒಂದು 60 ಕಂಪನಿಯಲ್ಲಿ ಒಂದು 5-6 ಇಂಡಸ್ಟ್ರೀಸ್ಗೆ ನಾವು ವಿಜಯಪುರ್ಗೆ ಇನ್ವೈಟ್ ಮಾಡಿದ್ದೀವಿ. ಸಕಾರಾತ್ಮಕವಾಗಿದ್ದಾರೆ. ಮುಂದೆ ಅದನ್ನ ಹೆಂಗೆ ಪ್ರೊಸೀಡ್ ಮುಂದೆ ಗೊತ್ತಾಗ್ತಿಲ್ಲ. ನಾವು ಇನ್ಸೆಂಟಿವ್ಸ್ ಎಲ್ಲ ಏನ್ ಕೊಡ್ತೀವಲ್ಲ ಹೆಂಗೆ ಆಗ್ತದೆ. ಒಟ್ಟಾರೆ ಇದು ಒಂದು ಮಹತ್ವದ ವರ್ಲ್ಡ್ ಎಕನಾಮಿಕ್ ಫೋರಮು. ಅಲ್ಲಿ ಹೊಸ ವಿಚಾರಗಳು, ಹೊಸ ಯಾವ ರೀತಿ ಜಗತ್ತು ಹೋಗ್ತಾ ಇದೆ, ಬಿಸ್ನೆಸ್ ಹೋಗ್ತಾ ಇದಾವೆ, ಏನೆಲ್ಲ ಮುಂದೆ ಆಗ್ಬಹುದಂತದ್ದು ಬದಲಾವಣೆಗಳಾಗ್ತವೆ, ಅದೆಲ್ಲವನ್ನು ಕೂಡ ನೋಡಿದ್ವಿ. ಆ ಪ್ರಕಾರವಾಗಿ ನಾವು ಕೂಡ ಕರ್ನಾಟಕ ರಾಜ್ಯ ಕೂಡ ತಯಾರಾಗಿ ಮುನ್ನಡೆಯುವಂತಹದ್ದು ಮತ್ತು ನಾವು ಅದಕ್ಕೆ ಸಮರ್ಥರು ಕೂಡ ಇದೆ. ಕರ್ನಾಟಕ ರಾಜ್ಯ ಸಮರ್ಥ ಇದೆ. ಇಲ್ಲಿ ಒಂದು ವಾತಾವರಣ ಇಕೋಸಿಸ್ಟಮ್ ಇದೆ ಮತ್ತು ಅದಕ್ಕೆ ಬೇಕಾಗಿದ್ದಂತ ಟ್ಯಾಲೆಂಟ್ ನಮ್ಮ ಹತ್ರ ಇದೆ. ನೋಡಿ, ತಮ್ಗೆ ಗೊತ್ತಿದೆ, ಗವರ್ನರ್ ಅಡ್ರೆಸ್ ಫಸ್ಟ್ ಹೊಸ ವರ್ಷದಲ್ಲಿ ಪ್ರಥಮ ಏನು ಅಧಿವೇಶನ ಆಗುತ್ತೆ, ಅದಕ್ಕೆ ಗವರ್ನರ್ ಅಡ್ರೆಸ್ ಇರಬೇಕಾಗ್ತದೆ. ಗವರ್ನರ್ ಇಸ್ ದ ವಾಯ್ಸ್ ಆಫ್ ದ ಗವರ್ನಮೆಂಟ್ ಇವತ್ತು ದಿವಸ ಏನು ನಾವು ಅವ್ರಿಗೆ ಎದುರು ಕೊಡ್ತೀವಿ ಅದನ್ನ ಓದ್ತಾರೆ. ಹಿಂದೆಲ್ಲ ಓದಿಲ್ವಾ ಅವರು? ಇದೇ ಗವರ್ನರ್ ಓದಿಲ್ವಾ? ಓದಿದಾರಲ್ಲ. ಈಗ ಯಾಕೆ? ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಅನ್ನೋದು ಒಂದು ಮಹತ್ವವಾದಂತ ಯೋಜನೆ ಮೊನ್ನೆ ಕೊಟ್ಟಿದ್ದೆ ನಿಮ್ಗೆಲ್ಲ. ಹಳೇದೇನಿತ್ತು ಹೊಸದೇನಿತ್ತು ನನಗೆ ಬಿಡಿಬಿಡಿಗಾಗಿ ಕೊಟ್ಟಿದ್ದೆ ನಿಮ್ಗೆ.
ಸುಮ್ಮನೆ ಹೇಳಿಕೆ ಕೊಡುವಂತದ್ದಲ್ಲ. ನಿಮಗೆ ಮೊದಲು ಏನಿತ್ತು ಈಗೇನಿತ್ತು ಅಂತ ಮೊದಲು ನಿಮ್ಗೆ ನೋಟೇ ಕೊಟ್ಟಿದ್ದೀನಲ್ಲ ನಿಮ್ಗೆ ನೋಟ್ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಇಂಗ್ಲಿಷ್ನಲ್ಲಿ ಕೊಟ್ಟಿದ್ದೀನಿ. ಯಾವ ರೀತಿ ಇವತ್ತು ದಿವಸ ವ್ಯತ್ಯಾಸ ಆಗ್ತದೆ ಅಂತ ಹೇಳಿ ಹೀಗಿದ್ದಾಗ ಇದ್ರ ಬದನ್ನ ನಾವು ತಿರಸ್ಕಾರ ಮಾಡಿ ಇವತ್ತು ನಮಗೆ ಇಲ್ಲಿ ಮತ್ತೆ ಪುನರ್ ಸ್ಥಾಪಿಸಬೇಕಾದ್ರೆ ಮಹಾತ್ಮ ಗಾಂಧಿ ರೋಜ್ಗಾರ್ ಅದು ಜನರ ಹಕ್ಕು. ಇವತ್ತು ದಿವಸ ಇಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕಾಗಿದ್ದು ಪ್ರತಿಯೊಬ್ಬರ ಹಕ್ಕು. ಆ ಹಕ್ಕನ್ನು ಕಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವು ಇದು ಮಾಡ್ಬೇಕಾದ್ರೆ ಅದನ್ನ ಓದ್ಬೇಕು ಮಾಡಿ ಹೇಳ್ಬೇಕಂದ್ರೆ ಗವರ್ನರ್ ಏನು ಅವ್ರಿಗೆ ಗವರ್ನರ್ಗೆ ಏನಾದ್ರು ಕೇಂದ್ರ ಸರ್ಕಾರ ಏಜೆಂಟ್ ಅವರು ಈಸ್ ಇಂಡಿಪೆಂಡೆಂಟ್. ರಾಜ್ಯದ ಇದನ್ನು ಓದಬೇಕಾಗಿತ್ತು. ಅದ್ರ ಏನ್ ತೋರಿಸ್ತಾ ಇದ್ದು ಗವರ್ನರ್ ಓದಂಗಿರ್ತಂದ್ರೆ ಕೇಂದ್ರ ಸರ್ಕಾರ ಕೈಗೊಂಬೆ ಅಂತ ತೋರಿಸ್ತಾರೆ. ತಾವೇ ಕುತ್ಕೊಂಡು ಗವರ್ನರ್ ಅವರು ಅದಕ್ಕೆ ನೀವು ಓದ್ಬೇಕಾಗಿ ನಾನು ಗವರ್ನರ್ ಈ ಶುಡ್ ರೀಡ್ ಇಟ್ ಓದ್ಬೇಕು. ಅದನ್ನ ಬಿಟ್ಕೊಂಡು ನಾವು ತಿರಸ್ಕಾರ ಮಾಡ್ತೀನಿ ಅಂದ್ರೆ ಗವರ್ನರ್ ಇಸ್ ಆಕ್ಟಿಂಗ್ ಆನ್ ಸೆಂಟ್ರಲ್ ಗವರ್ಮೆಂಟ್. ಒಂದು ಪಾರ್ಟಿ ವಕ್ತಾರರಾಗಿ ಇವತ್ತು ನಡ್ಕೊಂಡಿದ್ದಾರೆ, ಏಜೆಂಟ್ ಆಗಿ ನಡ್ಕೊಂಡಿದ್ದಾರೆ. ಅದಾದ ನಂತರ ನಡೆದ ಬೆಳವಣಿಗೆ ಇದೆಲ್ಲ ತಪ್ಪುಗಳಿದೆಲ್ಲ ಕೂಡ. ಅದಕ್ಕೆ ಆ ಕಾರಣ ಯಾರು? ಗವರ್ನರ್. ಅವ್ರು ಗವರ್ನರ್ ಈ ರೀತಿ ಮಾಡಿದಾಗ ಅದೆಲ್ಲ ವಾತಾವರಣ ಸೃಷ್ಟಿಯಾಗಿದೆ ಅಲ್ಲಿ. ಪಾಪ ಹರಿಪ್ರಸಾದ್ ಅವರು ಬಟ್ಟೆ ಎಲ್ಲ ಕೇರಿಸಿ ಹಾಕ್ಸ್ಕೊಳ್ತದ್ದು. ಈ ವಾತಾವರಣ ಸೃಷ್ಟಿ ಮಾಡಕ್ಕೆ ಇದೆಲ್ಲ ಆಗ್ಲಿಕ್ಕೆ ಕಾರಣ ಗವರ್ನರ್. ಇಲ್ಲಿಗೆ ಬರಲೇಬಾರ್ದಾಗಿತ್ತು. ಬಂದ್ರೆ ಯಾಕೆ ಬಂದಿಲ್ಲ ಓದಂಗಿಲ್ಲ ತಿಳಿದು ಮಾಡ್ತಾ ಸರಿ. ಇನ್ನೊಂದು ನಾಳೆ ಗಣರಾಜ್ಯೋತ್ಸವ ಭಾಷಣ ಇದ್ರೆ ಅಲ್ಲಿ ಕೇಂದ್ರ ಸರ್ಕಾರ ಟೀಕಿಸುವ ಅಂಶಗಳಿದ್ರೆ ಭಾಷಣ ಮಾಡಲ್ಲ ಅನ್ನುವಂತ ಸಂದೇಶವನ್ನು ರಾಜ್ಯ ಸರ್ಕಾರ ಅದೇ ಮತ್ತೆ ಪದೇ 2ನೇ ಸಲ ಪ್ರೂವ್ ಮಾಡ್ತಾ ಇದಾರೆ. 1ನೇ ಸಲ ಪ್ರೂವ್ ಮಾಡಿದಾರೆ ಐ ಆಮ್ ದ ಬಿಜೆಪಿ ಏಜೆಂಟ್ ಅಂತ. 2ನೇ ಸಲ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ ಈಸ್ ಅ ಬಿಜೆಪಿ ಏಜೆಂಟ್ ಅಂತ ಹೇಳಿ. ಅಂಡ್ ಗವರ್ನರ್ ಇಸ್ ಅ ಬಿಜೆಪಿ ಏಜೆಂಟ್. ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತೆ. ಸಂಘರ್ಷ ಏನ್ ಸಂಘರ್ಷ ಆಗ್ತದೆ? ರಾಜ್ಯಪಾಲ ಆಗ್ಲಿ ಏನಾಗ್ತದೆ? ಮತ್ತೆ ಅನಿವಾರ್ಯ ಇದೆ. ಯಾರು ಮಾಡಿಕೊಟ್ಟಿದ್ದಾರೆ ನಮ್ಮ ಸಂಘರ್ಷ? ಸಂಘರ್ಷ ಮಾಡ್ತಾ ಇರುವಂತದ್ದು ರಾಜ್ಯಪಾಲರು. ತಮಿಳುನಾಡಲ್ಲಿ ಇದೇ ತರ ಮಾಡ್ತಾ ಇದ್ರೆ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದಾವೆ ಇದೇ ತರ ಮಾಡ್ತಾ ಇದ್ರೆ. ತಮಿಳುನಾಡದಲ್ಲೂ ಇದೇ ತರ ಆಗಿದೆ. ಮತ್ತೆ ಗವರ್ನರ್ ಈಸ್ ಅ ಬಿಜೆಪಿ ಏಜೆಂಟ್. ಮುಕ್ತವಾಗಿ ಹೇಳ್ತೀನಿ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇರುವ ರಾಜ್ಯಗಳಲ್ಲಿ ಸರ್ಕಾರ ಸರಿಯಾಗಿ ನಡಿಬಾರ್ದು. ಇದನ್ನ ಅಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ವಿರೋಧ ನಾವು ಏನು ವ್ಯಕ್ತಪಡಿಸಬಾರ್ದು. ನಾವು ಅವ್ರ ತರ ಗವರ್ನರ್ ತರ ನಾವು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಏಜೆಂಟ್ ಆಗಿರ್ಬೇಕು. ಸರ್, ಬೆಳಗಾವಿಯಲ್ಲಿ 400 ಕೋಟಿ ರೂಪಾಯಿ ತುಂಬಿದ ಲಾರಿಯೇ ನಾನು ನೋಡಿದ್ದೀನಿ. ಬಾರಿ ಈಗ ನನಗೂ ಆಶ್ಚರ್ಯ ಆಗಿದೆ, ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾನು ನೋಡ್ತಾ ಇದ್ದೆ ಬೆಳಗ್ಗೆ ಪೇಪರ್ನಲ್ಲಿ, ಆಶ್ಚರ್ಯ ಆಗಿದೆ. ಒಂದು ದಿವಸ ಏನು ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ ಏನು, ಇದೆಲ್ಲಾನು ಹೊರಬರ್ಬೇಕಲ್ಲ. ಮತ್ತು 400 ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಿಮ್ದೇನಿತ್ತು? ಸೆಕ್ಯೂರಿಟಿ ನಿಮ್ದೇನಿತ್ತು? 1 ರೂಪಾಯಿನ 2 ರೂಪಾಯಿನ? 4 ಕೋಟಿ ಆದ್ರೆ ಏನೋ ಬ್ಯಾಂಕರ್ ಪಾಪ. 400 ಕೋಟಿ ಅಂದ್ರೆ ಅದಕ್ಕೆ ತಕ್ಕದಾದಂತ ಸೆಕ್ಯೂರಿಟಿ ಬೇಕಾಗಿತ್ತ? ಅಥವಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆ ರೂಟ್ ನಲ್ಲಿ ಎಲ್ಲಾ ಸ್ಟೇಟ್ಸ್ ಅಲ್ಲಿ ಇದು ಮಾಡಿದ್ರೆ ಸ್ಟೇಟ್ಸ್ನವರು ಪ್ರೊಟೆಕ್ಷನ್ ಕೊಡ್ತಾ ಇದ್ರ? ಇದು ಏನು ನಡೆ ಇದೆ, ಅಚಾತುರ್ಯ ನಡೆ ಇದೆ. ಬಹುಶಃ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ನಾವು. ಬಾಲಾಜಿ ಟ್ರಸ್ಟಿಗೆ ಸೇರಿದ್ದು ಬಾಲಾಜಿ ಟ್ರಸ್ಟಿಗೆ ಸೇರಿದ್ದ ಹಣ ಅಂತ. ಯಾವ ಬಾಲಾಜಿ? ಅಲ್ಲಿ ಗೋವಾ. ಅರೆ ಬರೀ ಪ್ರೊಟೆಕ್ಷನ್ ಬೇಡ ಅಣ್ಣ. 400 ಕೋಟಿ ರೂಪಾಯಿ ಹಣಕ್ಕೆ, ಈಗ 400 ಕೋಟಿ ಹಣಕ್ಕೆ ನೀವೇ ವಿಚಾರ ಮಾಡ್ರಿ. 400 ಕೋಟಿ ಇವತ್ತು ಸಾಗಾಣಿಕೆ ಮಾಡ್ಬೇಕಾದ್ರೆ ಅದು ಲೀಗಲ್ ಇಲ್ಲಿಗೋ ನನಗೇನು ಮಾಹಿತಿ ಗೊತ್ತಿಲ್ಲ, ಸುಮ್ಮನೆ ಪೇಪರ್ ಓದಿದ್ದೀನಿ. ಅದು ಯಾವ್ದು ಟ್ರಸ್ಟ್ನೋ ಏನೋ ಗೊತ್ತದ. 400 ಕೋಟಿ ರೂಪಾಯಿ ತಗೊಂಡು ಹೋಗುವಾಗ ಅದಕ್ಕೆ ಸೂಕ್ತವಾದಂತ ಇದು ಬೇಕಾಗಿರಂಗಿಲ್ಲ. ಬ್ಯಾನದ ಅಮೌಂಟ್ ಅಂದ್ರೆ 2000 ರೂಪಾಯಿನೂ ಗೊತ್ತು. ನನಗೆ ಗೊತ್ತಿಲ್ಲ ರೀ, ನನಗೆ ಗೊತ್ತಿಲ್ಲ. ನಾನು ಇವತ್ತು ಪೇಪರ್ ಓದಿದ್ದೀನಿ. ಇದು ಬಹಳ ಗಂಭೀರವಾದಂತ ವಿಚಾರ. ಇದು ಸೂಕ್ತವಾದಂತ ತನಿಖೆ ಆಗ್ಬೇಕು. ಮೊನ್ನೆ ಸಿಎಂ ಅವ್ರ ಕಾರ್ಯಕ್ರಮ ಆಯ್ತು, ಸರ್ಕಾರಿ ಕಾರ್ಯಕ್ರಮ ಹೋಗಿ ಯತ್ನಾಳ್ ಕಾರ್ಯಕ್ರಮ ಅನ್ನೋ ರೀತಿ ಪ್ರಾಜೆಕ್ಟ್ ಆಯ್ತು. ಏನ್ರಿ ಮೊನ್ನೆ ಸಿಎಂ ಅವ್ರು ಬಂದಾಗ ನೋಡಿ, ಅವರು ಈಗ ಸಿಟಿ ಎಂ ಎಲ್ ಎ ಇದ್ದಾಗ ಬಂದಾಗ ಯತ್ನಾಳ್ ಕಾರ್ಯಕ್ರಮ ಏನಾಗ್ತದೆ? ಆತರ ಪ್ರಾಜೆಕ್ಟ್ ಆಯ್ತು. ಯಾರು ಪ್ರಾಜೆಕ್ಟ್ ಯಾರು ಮಾಡ್ಕೊಂಡು ನೀವು ಮಾಡ್ಕೊಂಡ್ರಿ? ಅವ್ರಿಗೆ ಜಾಸ್ತಿ ಸ್ಥಳೀಯ ಶಾಸಕ ಅಂದ್ಮೇಲೆ ಅದಕ್ಕೇನು ಬಹಳ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಏನ್ ಯತ್ನಾಳ್ ನಮ್ಮ ಪಕ್ಷಕ್ಕೆ ನಾವು ಬರ್ಲಕ್ ಹೇಳ್ತಾ ಇಲ್ಲ, ಬಂದ್ರು ನಾವು ತಗೊಳ್ಳೋದಿಲ್ಲ. ನಿಮ್ ಮೊದ್ಲೇ ಹೇಳ್ಬಿಟ್ಟಿದ್ದೀನಿ, ಕ್ಲಾರಿಫೈ ಮಾಡಿದೀವಿ. ಹಿ ಈಸ್ ನಾಟ್ ವೆಲ್ಕಮ್ ನಮ್ಮ ಪಕ್ಷಕ್ಕೆ. ಅವ್ರಿಗೆ ಯಾವ ಕಾಲಕ್ಕೂ ನಾವು ಸೇರಿಸ್ಕೊಳ್ದ. ಮನೆಯದ್ದು ಅವ್ರೇನ್ ಸೇರ್ತೀವಿ, ನಾಳೆಗೆ ನೀವು ಇದನ್ನ ಹೋಗಿ ಹೇಳ್ತೀರಿ, ಮತ್ತೆ ನಾವು ನಾಯಲ್ಲಿ ಸೇರಾಕತ್ತೀನಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಹೇಳ್ತೀನಿ, ನಾನೇ ಹೇಳ್ತಾ ಇದೀನಿ. ಯಾಕಂದ್ರೆ ಸ್ಥಳೀಯ ಶಾಸಕರ ಮೇಲೆ ಒಂದ್ ಸ್ವಲ್ಪ ಇದು ಮಾಡ್ತಿರ್ತಾರೆ. ಅದು ಅದೊಂದು ಘನತೆ ಇದಕ್ಕಂತ ಸಂಬಂಧ.
ಸಿಎಂ ಅವರು ಅವ್ರಿಗೆ ಅವ್ರ ಫೇವರ್ ಆಗಿ ಸುಮ್ಮನೆ ಫೇವರ್ ಅಂತಾರೆ ನೋಡಿ. ಆಯ್ತಪ್ಪ ಬಂದ್ಮ್ಯಾಗ ಸ್ಥಳೀಯ ಶಾಸಕರು ಏನೋ ಪ್ರಪೋಸಲ್ ಕೊಟ್ರು, ಆಯ್ತಪ್ಪ ಕನ್ಸಿಡರ್ ಮಾಡೋಣ ಅಂತಿದ್ದಾರೆ. ಕಾಂಗ್ರೆಸ್ ಶಾಸಕರು ಸರ್ ನಮ್ಮೋದ್ರ ತರ ಮಾಡ್ತಾರೆ, ಯತ್ನಾಳ್ ಜಲ್ದಿ ಮಾಡಿದ್ರು. ಯಾರಂದ್ರು? ಕಾಂಗ್ರೆಸ್ ಶಾಸಕರ ಹತ್ರ ಅಸಮಾಧಾನ. ಯಾರಂದ್ರ? ಯಾರೋ ಡೈರೆಕ್ಟ್ ಅಂದ್ರು ಸರ್. ಯಾರು ಡೈರೆಕ್ಟ್ ಅದು ಸುಮ್ಮನೆ ನೀವು ಕಲ್ಪಿಸ್ಕೊಂಡು ತಮ್ಮ ಹೊರಗೆ ಏನಂತ ಸರ್ ನೋಡಿ. ಅದೊಂದು ಸುಮ್ಮನೆ ಸೌಜನ್ಯದ ವಿಚಾರಗಳು. ಅಂದ್ರೆ ಈ ವಿಚಾರ ಏನಿದೆ ಸರ್, ಸ್ವತಂತ್ರ ಅಭ್ಯರ್ಥಿಗೆ ಅಂದ್ರೆ ಕರೆಕ್ಟ್ ಸೇರಿವಲ್ಲ ಸೌಜನ್ಯ. ಈಗ ನಾವು ಅದೊಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಅಲ್ಲಿ ಸ್ಥಳೀಯ ಶಾಸಕರು ಇರ್ತಾರೆ. ನನ್ ಕೂಡ ಆ ಸ್ಥಳೀಯ ಶಾಸಕ ಬೈದ್ ಬರ್ಲಿ ಅವ್ನು ಸ್ಟೇಜ್ ಮ್ಯಾಗ. ಅದಕ್ಕೆ ಬಹಳ ಮಾತು ಕೊಡುವಂತ ಅವಶ್ಯಕತೆ ಇಲ್ಲ. ನನ್ಗೆ ಗೊತ್ತಿಲ್ಲ ಈಗ ತಡೀತದೆ. ನಾನು ತಿಳ್ಕೊಂಡಿಲ್ಲ. ಈಗ ನಾನು ದಾವಸ್ನಾಗಿದ್ದೆ. ಆಮೇಲೆ ಇದೇನು ಇದೆ ಒಂದೇ ನನಗ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅವ್ರಿಗೆ ತಿರುಗುದಿ ಒಂದೇ ಇರೋದಲ್ಲ. ನೋಡೋಣ ಅಂತ ಎಲ್ಲಿ ಬಂದಿದೆ ಅಂತ. ಇನ್ನೊಂದು ಮುಳವಾಡದಾಗ ಸರ್ ಪರಿಹಾರ ಕಾಂಗ್ರೆಸ್ ಕಾರ್ಯಕರ್ತರು ದಿನ ಬಂದರಾಗಿಲ್ಲ ಅಷ್ಟೇ ಒಂದು ಏನಾದ್ರಿ ಕಾಂಗ್ರೆಸ್ ಕಾರ್ಯಕರ್ತರು ಅದೆಲ್ಲ ನೀ ಇಲ್ಲೇ ಕೇಳ್ತೀಯಪ್ಪ, ಅಲ್ಲೆಲ್ಲ ರಗಡ್ ಕೇಳ್ತಾರೆ. ರಾಜೀವ್ ಗೌಡ ಇಲ್ಲೇ ನಿನಗೂ ಬೇಕಾಯ್ತು. ಸರ್ ಈಗ ಮುಳವಾಡದ ಇನ್ನೂವರೆಗೆ ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ ಅಂತ ಹಂತ ಕೊಡೋದ್ರಿಂದ ಅದು ನಮ್ಗೆ 2013 ಆಕ್ಟ್ ಪ್ರಕಾರ ಪರಿಹಾರ ಕೊಡಿ ಅಂತ ಹೇಳಿ ಮೊನ್ನೆ ಡಿಸಿಷನ್ ನೋಡ್ತೀವಿ. ಅದೆಲ್ಲ ನೋಡ್ಕೋತೀವಿ. ಅದಕ್ಕೆ ಕೇಳಿ ಅದಕ್ಕೆ ಸಭೆ ಮಾಡಿದ್ದಾರೆ. ನೋಡ್ತೀವಿ, ಅದನ್ನೆಲ್ಲ ಚೆಕ್ ಮಾಡ್ತೀವಿ. Famous food items at Himalayan Resto Cafe now in Vijaypura. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಪಾರ್ಟಿ ಪ್ಲಾನೆಟ್ ಹಿಮಾಲಯ ರೆಸ್ಟೋರೆಂಟ್ ಅಲ್ಲಿ ನಾವು ಬರ್ತ್ಡೇ ಪಾರ್ಟಿ ಮಾಡಿರೋದು. ಮತ್ತೆ ಹಾಗೆ ನಮ್ಮ ಅಪ್ಪಾಜಿ ರಿಟೈರ್ಮೆಂಟ್ ಆಗಿರೋ ಕಾರ್ಯಕ್ರಮನೂ ಇದೇ ಹೋಟೆಲಲ್ಲೇ ಮಾಡಿರೋದು. ಬರ್ತ್ಡೇ ಪಾರ್ಟಿ ಎಲ್ಲಾನು ಫ್ರೀ ಇರುತ್ತೆ. ಹೋಟ್ಲದ್ದು ಊಟದ ಮಾತ್ರ ಕೊಡಬೇಕು. ಅದರಲ್ಲಿ ಅನ್ಲಿಮಿಟೆಡ್ ಊಟ ಇಟ್ಟಿದ್ದಾರೆ. ಭಾಳ ಚೆನ್ನಾಗೈತೆ ಊಟ ಎಲ್ಲನೂ ಊಟ ಫೆಸಿಲಿಟಿನೂ ಚೆನ್ನಾಗೈತೆ. ರುಚಿ ರುಚಿಯ ಅದ್ಭುತ ಆರೋಗ್ಯಕರ ಹಿಮಾಲಯದ ವಿಶೇಷ ರುಚಿಗಳೊಂದಿಗೆ ಚೈನೀಸ್, ಕಾಂಟಿನೆಂಟಲ್ ಮತ್ತು ಭಾರತೀಯ ಆಹಾರಗಳ ಅದ್ಭುತ ಸಂಯೋಜನೆ. ತಾಜಾ ಕಾಫಿ, ಸ್ನಾಕ್ಸ್, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಾಗಿ ಸೂಕ್ತ ಸ್ಥಳ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ, ವಿಜಯಪುರ ನಗರದ ಸೋಲಾಪುರ ರಸ್ತೆ ಪಾಟೀಲ್ ಪ್ಲಾನೆಟ್ ನಲ್ಲಿ ಹೊಸದಾಗಿ ಭವ್ಯ ಉದ್ಘಾಟನೆಗೊಂಡ ಹಿಮಾಲಯ ರೆಸ್ಟೋರೆಂಟ್ ಕೆಫೆ. ಶುದ್ಧತೆ, ರುಚಿ, ಆರೋಗ್ಯಕರ ಆಹಾರಗಳ ಅದ್ಭುತ ಹಿಮಾಲಯದ ಸ್ಪೆಷಲ್ ರುಚಿಕರ ಆಹಾರಗಳು. ಒಮ್ಮೆ ಬನ್ನಿ, ಮತ್ತೆ ಮತ್ತೆ ಬರಬೇಕೆನ್ನಿಸುತ್ತದೆ. ಇಲ್ಲಿ ತಾಜಾ ಕಾಫಿ, ಸ್ನಾಕ್ಸ್, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಾಗಿ ಸೂಕ್ತವಾದ ಸ್ಥಳ ಹೊಂದಿದ್ದು ಅಷ್ಟೇ ಅಲ್ಲ, ಮಕ್ಕಳ ಮನರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಮತ್ತು ಮಕ್ಕಳ ಹಾಗೂ ಪೋಷಕರ ಹಾಗೂ ಗೆಳೆಯರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಗಾಗಿ ಉತ್ತಮ ಡೆಕೋರೇಷನ್ಸ್, ಲೈಟಿಂಗ್, ಮನೋರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಲಭ್ಯ. ಇಲ್ಲಿ ಊಟದ ಆರ್ಡರ್ ಕೂಡ ಪಡೆಯಬಹುದು. ಹೊರಗಿನ ವಾತಾವರಣದ ರೆಸಾರ್ಟ್ ನಂತೆ ಇಲ್ಲಿ ಸೌಲಭ್ಯ. ಒಮ್ಮೆ ನೀವು ನಿಮ್ಮ ಗೆಳೆಯರ ಬಳಗ ಹಾಗೂ ಪರಿವಾರದೊಂದಿಗೆ ಬನ್ನಿ, ನಮ್ಮ ಆಹಾರದ ರುಚಿ ಪಡೆಯಿರಿ. ಆರ್ಡರ್ ಪಡೆಯಲು ಈಗಲೇ ಕರೆ ಮಾಡಿರಿ 9356870192 ಹಾಗೂ 8147147192. ನಮ್ಮ ಸ್ಥಳ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ, 3rd ಫ್ಲೋರ್, ರಿಲಯನ್ಸ್ ಸ್ಮಾರ್ಟ್, ಪಾಟೀಲ್ ಪ್ಲಾನೆಟ್, ಸೋಲಾಪುರ್ ರೋಡ್, ವಿಜಯಪುರ. ಆಲ್ವೇಸ್ ಫ್ರೆಶ್ ಟೋಸ್ಟೆಡ್ ಪಿಜ್ಜಾ, ಅರೋಮಿಕ್ ಇಟಾಲಿಯನ್.